ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಫೇಮಸ್ ಹೆರಿಗೆ ಆಸ್ಪತ್ರೆಯೊಂದರಲ್ಲಿ ಅಲ್ಲಿ ಕೆಲಸ ಮಾಡೋ ನರ್ಸ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮನುಷ್ಯರಲ್ಲಿ ಹೇಗೆ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೋ ಅದೇ ರೀತಿ ಆತ್ಮಗಳಲ್ಲೂ ಒಳ್ಳೆಯ ಆತ್ಮ ಕೆಟ್ಟ ಆತ್ಮ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಟ್ಟ ಆತ್ಮ ಮನುಷ್ಯರನ್ನು ಭಯಪಡಿಸೋದು, ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋದು, ಈ ರೀತಿ ಮಾಡಿದ್ರೆ ಒಳ್ಳೆಯ ಆತ್ಮ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ. ಸೊ ಬೆಂಗಳೂರಿನ ಫೇಮಸ್ ಹೆರಿಗೆ ಆಸ್ಪತ್ರೆಯೊಂದರಲ್ಲಿ ಅಲ್ಲಿ ಕೆಲಸ ಮಾಡೋ ನರ್ಸ್ಗೆ ಅವತ್ತು ರಾತ್ರಿ ಆ ಹಾಸ್ಪಿಟಲ್ನಲ್ಲಿ ಏನೆಲ್ಲ ಆಯಿತು ಗೊತ್ತಾ? ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೋರಿ ಕೇಳಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಬೆಂಗಳೂರಿನ ಆ ಹೆರಿಗೆ ಆಸ್ಪತ್ರೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ನರ್ಸ್ನ ಹೆಸರು ರತ್ನಮ್ಮ. ಇನ್ನು ರತ್ನಮ್ಮಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2004ರಲ್ಲಿ. ಈಗ ರತ್ನಮ್ಮ ಅವರ ವಯಸ್ಸು 56 ವರ್ಷ. ರತ್ನಮ್ಮ ಈ ಸ್ಟೋರಿಯನ್ನು ಈ ನಿಮ್ಮ ಚಾನಲ್ಗೆ ಅವರ ಮಗನ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ರತ್ನಮ್ಮಗೆ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆದ ಬೆಂಗಳೂರಿನ ಆ ಹೆರಿಗೆ ಆಸ್ಪತ್ರೆ ಬೇರೆ ಯಾವುದೂ ಅಲ್ಲ, ಅದೇ ಹಲಸೂರು ರೆಫರಲ್ ಹಾಸ್ಪಿಟಲ್. ಆದರೆ ಈ ಹೆಸರು ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ. ತಾಯಮ್ಮ ಹಾಸ್ಪಿಟಲ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಇದು ಬೆಂಗಳೂರಿನ ತುಂಬ ಫೇಮಸ್ ಆದ ಒಂದು ಹೆರಿಗೆ ಆಸ್ಪತ್ರೆ. ಪ್ರತಿನಿತ್ಯ ಈ ಹೆರಿಗೆ ಆಸ್ಪತ್ರೆಯಲ್ಲಿ ನೂರಾರು ಮಕ್ಕಳ ಜನನವಾಗುತ್ತೆ. ಇದೇ ಆಸ್ಪತ್ರೆಯಲ್ಲಿ ರತ್ನಮ್ಮ ಕಳೆದ 9 ವರ್ಷಗಳಿಂದ ನರ್ಸಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅದೊಂದು ದಿನ ರಾತ್ರಿ ರತ್ನಮ್ಮಗೆ ಆ ಆಸ್ಪತ್ರೆಯಲ್ಲಿ ಅಂಥ ಒಂದು ಘಟನೆ ನಡೆಯುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ, ರತ್ನಮ್ಮ ಕೆಲಸ ಮಾಡ್ತಾ ಇದ್ದ ತಾಯಮ್ಮ ಹಾಸ್ಪಿಟಲ್ನಲ್ಲಿ ಭವ್ಯ ಅನ್ನೋ ಗರ್ಭಿಣಿ ಹೆಂಗಸು ಮಂತ್ಲಿ ಚೆಕಪ್ನ ತಾಯಮ್ಮ ಹಾಸ್ಪಿಟಲ್ನಲ್ಲೇ ಮಾಡಿಸ್ತಾ ಇರ್ತಾರೆ. ಹೀಗೆ ತಿಂಗಳಿಗೆ 1 ಸಾರಿ ಚೆಕಪ್ಗೆ ಅಂತ ಬಂದಾಗ ಭವ್ಯ ಮತ್ತು ರತ್ನಮ್ಮ ಇಬ್ರಿಗೂ ಪರಿಚಯ ಆಗುತ್ತೆ. ಹಾಸ್ಪಿಟಲ್ನಲ್ಲಿ ಇಬ್ಬರು ಭೇಟಿಯಾದಾಗ ರತ್ನಮ್ಮ ಭವ್ಯಳನ್ನ, ಏನಮ್ಮ ಭವ್ಯ, ಚೆನ್ನಾಗಿದೆಯಾ, ಆಯ್ತಾ ಚೆಕಪ್ ಎಲ್ಲ, ಮಗು ಆರೋಗ್ಯವಾಗಿದೆಯಂತ ಅಂತ ವಿಚಾರಿಸ್ಕೊಳ್ತಾ ಇದ್ರು. ಹೀಗೆ ಭವ್ಯಗೆ 9 ತಿಂಗಳು ಕಂಪ್ಲೀಟ್ ಆಗುತ್ತೆ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ, ಡಾಕ್ಟರ್ ಭವ್ಯಗೆ ಕೊಟ್ಟಿದ್ದ ಡೆಲಿವರಿ ಡೇಟ್ಗಿಂತ ಒಂದು 5 ದಿನ ಮುಂಚೆನೇ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆಗ ಭವ್ಯ ಅವರ ಮನೆಯವರು ಏನು ಅನ್ಕೋತಾರೆ ಅಂದರೆ, ಹೆರಿಗೆ ನೋವು ಸ್ಟಾರ್ಟ್ ಆಗಿರ್ಬೋದು ಅಂತ ಹೇಳಿ ಭವ್ಯನ ತಾಯಮ್ಮ ಹಾಸ್ಪಿಟಲ್ಗೆ ಹೆರಿಗೆ ಮಾಡಿಸೋದಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಅವತ್ತು ಸಂಜೆ ಸುಮಾರು 6 ಗಂಟೆಗೆ ಭವ್ಯಳನ್ನು ಅವರ ಗಂಡ ನವೀನ್ ತಾಯಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ. ಆದರೆ ಡಾಕ್ಟರ್ಗಳು ಭವ್ಯಳನ್ನು ಚೆಕಪ್ ಮಾಡಿ ಸ್ವಲ್ಪ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅದನ್ನು ಗಮನಿಸಿದ ನವೀನ್, ಡಾಕ್ಟರ್ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್, ನವೀನ್, ಮಗು ಕತ್ತಿಗೆ ಕರುಳು ಸುತ್ತಾಕೊಂಡಿದೆ, ಜೊತೆಗೆ ತಾಯಿ ಹೊಟ್ಟೆಯಲ್ಲಿ ನೀರು ಕೂಡ ಖಾಲಿಯಾಗೋಗಿದೆ. ಭವ್ಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಹೇಳಬೇಕು ಅಂದರೆ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರ ಜೀವ ಉಳಿಸ್ಬೋದು ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಆಗ ಭವ್ಯಳ ಗಂಡ ನವೀನ್
ಡಾಕ್ಟರ್ ಕೈ ಕಾಲು ಹಿಡ್ಕೊಂಡು ಹೇಗಾದರೂ ಮಾಡಿ ತಾಯಿ ಮಗು ಇಬ್ಬರನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಳ್ತಾರೆ. ಕೊನೆಗೆ ಅವತ್ತೇ ರಾತ್ರಿ ಸುಮಾರು 10 ಗಂಟೆಗೆ ಡಾಕ್ಟರ್ಗಳು ಭವ್ಯಗೆ ಆಪ್ರೇಷನ್ ಮಾಡಿ ಮಗುನ ಎತ್ತೋದಕ್ಕೆ ತಯಾರಿ ಮಾಡ್ಕೋತಾರೆ. ಆಪ್ರೇಷನ್ ಕೂಡ ಶುರುವಾಗುತ್ತೆ. ಆದರೆ ದುರದೃಷ್ಟವಶಾತ್ ಡಾಕ್ಟರ್ಗಳ ಕೈಯಿಂದ ಮಗುನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮಗು ಹೊಟ್ಟೆಯಲ್ಲೇ ಸತ್ತೋಗಿರುತ್ತೆ. ಈ ಸುದ್ದಿಯನ್ನು ಕೇಳಿ ನವೀನ್ ಮತ್ತು ಅವರ ತಂದೆ ತಾಯಿ ಗೊಳೋ ಅಂತ ಅಳ್ತಾರೆ. ಇದಾದ ಮೇಲೆ ಡಾಕ್ಟರ್ಗಳು ಭವ್ಯಳನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಭವ್ಯ 5 ದಿನಗಳ ಕಾಲ ಆ ಜನರಲ್ ವಾರ್ಡ್ನಲ್ಲಿ ಇರ್ತಾಳೆ. ಡೈಲಿ ಭವ್ಯಗೆ ಇಂಜೆಕ್ಷನ್ ಕೊಡೋದು, ಆಪರೇಷನ್ ಮಾಡಿರೋ ಜಾಗದಲ್ಲಿ ಡ್ರೆಸ್ಸಿಂಗ್ ಮಾಡೋದು, ಇಂಥ ಎಲ್ಲ ಕೆಲಸಗಳನ್ನು ಹಾಸ್ಪಿಟಲ್ನ ನರ್ಸಾದ ರತ್ನಮ್ಮ ನೋಡ್ಕೊಳ್ತಾ ಇದ್ರು. ಆದರೆ 6ನೇ ದಿನ ರತ್ನಮ್ಮ ಭವ್ಯಗೆ ಇಂಜೆಕ್ಷನ್ ಹಾಕಿ ಡ್ರೆಸ್ಸಿಂಗ್ ಮಾಡೋಣ ಅಂತ ಹೇಳಿ ಭವ್ಯ ಇದ್ದ ವಾರ್ಡ್ಗೆ ಬರ್ತಾಳೆ. ಆದರೆ ಏನಾಯ್ತೋ ಏನೋ ಗೊತ್ತಿಲ್ಲ, ಭವ್ಯ ಇದ್ದಕ್ಕಿದ್ದ ಹಾಗೆ ಬೆಡ್ ಮೇಲೇ ಸತ್ತೋಗಿರ್ತಾಳೆ. ಭವ್ಯ ಕಣ್ಣು ಮುಚ್ಚಿರೋದನ್ನು ನೋಡಿ ರತ್ನಮ್ಮ ನಿದ್ದೆ ಹೋಗಿರಬೇಕು ಅಂತ ಅಂದ್ಕೊಂಡು ಕೈಗೆ ಇಂಜೆಕ್ಷನ್ ಹಾಕ್ತಾರೆ. ಆದರೆ ಇಂಜೆಕ್ಷನ್ನಲ್ಲಿದ್ದ ಮೆಡಿಸನ್ ಭವ್ಯ ಬಾಡಿ ಒಳಗೆ ಹೋಗೋದಿಲ್ಲ. ಆಗ ರತ್ನಮ್ಮ ಏನಾಗಿದೆ ಅಂತ ಭವ್ಯಳ ಬಾಡಿಯನ್ನು ಟಚ್ ಮಾಡಿ ನೋಡಿದ್ರೆ ಭವ್ಯ ಬಾಡಿ ತಣ್ಣಗಾಗೋಗಿರುತ್ತೆ. ಆಗ ಗಾಬರಿಯಲ್ಲಿ ರತ್ನಮ್ಮ ಭವ್ಯಳ ಪಲ್ಸ್ ಚೆಕ್ ಮಾಡಿದಾಗ ರತ್ನಮ್ಮಗೆ ಭವ್ಯ ಇನ್ನೂ ಜೀವಂತವಾಗಿಲ್ಲ, ಅವಳು ಸತ್ತೋಗಿ ತುಂಬ ಹೊತ್ತಾಗಿದೆ ಅಂತ ಗೊತ್ತಾಗಿ ಎದೆ ಒಡೆದೋದಂಗಾಗುತ್ತೆ. ತಕ್ಷಣ ರತ್ನಮ್ಮ ಈ ವಿಷಯವನ್ನು ಮೇನ್ ಡಾಕ್ಟರ್ಗಳಿಗೆ ಮತ್ತು ಭವ್ಯಳ ಹಸ್ಬೆಂಡ್ಗೆ, ಅವರ ಕುಟುಂಬಸ್ಥರಿಗೆ ತಿಳಿಸ್ತಾರೆ. ಆದರೆ ಹಾಸ್ಪಿಟಲ್ನಲ್ಲಿ ನಡೆದಿದ್ದೇ ಬೇರೆ. ಭವ್ಯಳ ಹಸ್ಬೆಂಡ್ ಮತ್ತು ಅವರ ಮನೆಯವರು ಹಾಸ್ಪಿಟಲ್ನ ಸಿಬ್ಬಂದಿ ಮೇಲೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವೇ ಏನೋ ಮಾಡಿಬಿಟ್ಟಿದ್ದೀರಾ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ಅದಕ್ಕೆ ನನ್ನ ಹೆಂಡತಿ ಸತ್ತೋಗಿದ್ದಾಳೆ, ನನ್ನ ಹೆಂಡತಿ ಸಾವಿಗೆ ನೀವೇ ಕಾರಣ, ನೀವೇ ಅವಳನ್ನು ಸಾಯಿಸಿರೋದು ಅಂತ ಆಪರೇಷನ್ ಮಾಡಿದ ಡಾಕ್ಟರ್ ಮತ್ತೆ ರತ್ನಮ್ಮ ಮೇಲೆ ಆರೋಪ ಹೊರಿಸಿ ತುಂಬ ದೊಡ್ಡದಾಗಿ ಹಾಸ್ಪಿಟಲ್ನಲ್ಲಿ ಜಗಳ ಮಾಡ್ತಾರೆ. ಆ ಜಗಳದಲ್ಲಿ ಭವ್ಯಳ ಹಸ್ಬೆಂಡ್ ನವೀನ್ ಕೋಪಕ್ಕೆ ನರ್ಸಾದ ರತ್ನಮ್ಮ ಮೈ ಮೇಲೆ ಒಂದು ಏಟು ಹಾಕ್ಬಿಡ್ತಾರೆ. ಆಮೇಲೆ ಕೇಸು ಅದು ಇದು ಅಂತ ನಡೆಯುತ್ತೆ. ಇಲ್ಲಿಗೆ ಭವ್ಯಳ ಕ್ಯಾರೆಕ್ಟರ್ ಮುಗಿದೋಗುತ್ತೆ. ಇದಾದ ಮೇಲೆ 1-2 ತಿಂಗಳು ರತ್ನಮ್ಮ ನಾರ್ಮಲ್ ಆಗಿ ತಾಯಮ್ಮ ಹಾಸ್ಪಿಟಲ್ನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಆದರೆ ಒಂದು ದಿನ ರತ್ನಮ್ಮಗೆ ಹಾಸ್ಪಿಟಲ್ನಲ್ಲಿ ನೈಟ್ ಡ್ಯೂಟಿ ಇರುತ್ತೆ. ಸೊ ರತ್ನಮ್ಮ ಎಂದಿನಂತೆ ನಾರ್ಮಲ್ ಆಗಿ ಅವತ್ತು ನೈಟ್ ಡ್ಯೂಟಿ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಆದರೆ ಅವತ್ತು ನೈಟ್ ಡ್ಯೂಟಿಗೆ ರತ್ನಮ್ಮ ಜೊತೆ ಇನ್ನೂ ಒಂದು 3 ಜನ ನರ್ಸ್ಗಳು ಬಂದಿದ್ದರು ಅಷ್ಟೇ. ಹಾಸ್ಪಿಟಲ್ನಲ್ಲಿ ಅವತ್ತು ರಾತ್ರಿ ಜಾಸ್ತಿ ಜನ ಪೇಷಂಟ್ಗಳು ಕೂಡ ಇರಲಿಲ್ಲ. ಹಾಗಾಗಿ ರತ್ನಮ್ಮ ಆ ಹಾಸ್ಪಿಟಲ್ನಲ್ಲಿದ್ದ ಎಲ್ಲ ವಾರ್ಡ್ಗಳನ್ನು ವಿಸಿಟ್ ಮಾಡಿ ಯಾರ್ಯಾರಿಗೆ ಇಂಜೆಕ್ಷನ್ ಕೊಡಬೇಕು, ಮಾತ್ರೆ ಕೊಡಬೇಕು ಅನ್ನೋದನ್ನು ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾರೆ. ಹೀಗೆ ರತ್ನಮ್ಮ ಎಲ್ಲ ವಾರ್ಡ್ಗಳನ್ನು ಮುಗಿಸ್ಕೊಂಡು ಭವ್ಯ ಸತ್ತು ಹೋಗಿದ್ದ ಅದೇ ವಾರ್ಡ್ ಕಡೆಗೆ ಬರ್ತಾರೆ. ರತ್ನಮ್ಮ ಏನು ಅಂದ್ಕೊಂಡಿದ್ರು ಅಂದರೆ ಈ ವಾರ್ಡ್ನಲ್ಲಿ ಕೂಡ ಒಬ್ಬರೋ ಇಬ್ಬರೋ ಪೇಷಂಟ್ಗಳು ಇರಬಹುದು ಅಷ್ಟೇ ಅಂತ ಅಂದ್ಕೊಂಡಿದ್ರು. ಆದರೆ ರತ್ನಮ್ಮ ವಾರ್ಡ್ಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ಗೊತ್ತಾಗ್ಬಿಡುತ್ತೆ ಆ ವಾರ್ಡ್ನಲ್ಲಿ ಯಾರೂ ಇಲ್ಲ, ಎಲ್ಲ ಬೆಡ್ಗಳು ಖಾಲಿ ಇದ್ದಾವೆ ಅಂತ. ಅದಕ್ಕೆ ರತ್ನಮ್ಮ, ಓ ಈ ವಾರ್ಡ್ನಲ್ಲಿ ಯಾರು ಪೇಷಂಟ್ಗಳೇ ಇಲ್ಲ,
ಎಲ್ಲ ಬೆಡ್ಗಳು ಖಾಲಿ ಇದ್ದಾವೆ ಅಂತ ಅಂದ್ಕೊಂಡು ಕೆಳಗಡೆ ಹೋಗೋದಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ. ಈ ರೀತಿ ರತ್ನಮ್ಮ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದರೆ ಇದ್ದಕ್ಕಿದ್ದ ಹಾಗೆ ರತ್ನಮ್ಮ ಕಿವಿಗೆ ಆಗ ತಾನೇ ಹುಟ್ಟಿರೋ ಮಗು ಹೇಗೆ ಜೋರಾಗಿ ಅಳುತ್ತೋ ಅದೇ ರೀತಿನೇ ಮಗು ಅಳುವ ಶಬ್ದ ಕೇಳಿಸುತ್ತೆ. ಆಗ ನಡ್ಕೊಂಡು ಹೋಗ್ತಾ ಇದ್ದ ರತ್ನಮ್ಮ 1 ಸೆಕೆಂಡ್ ಅಲ್ಲೇ ನಿಂತ್ಕೊಂಡು ಆ ಶಬ್ದ ಕೇಳಿಸ್ಕೊಂಡು, ಓ ಯಾರಿಗೋ ಡೆಲಿವರಿ ಆಯಿತು ಅನ್ಸುತ್ತೆ, ತಡಿ ಗಂಡು ಮಗುನ ಹೆಣ್ಮಗುನ ನೋಡೋಣ ಅಂತ ಹೇಳಿ ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ರತ್ನಮ್ಮ ಕಿವಿಗೆ, ಆರು ಚಿನ್ನಿ ಆಕಮ್ಮ ಅಳ್ತಾ ಇರೋದು, ಓನಾಯ್ತು ಮಗನೇ, ಅಳ್ಬಾರ್ದು ಆಯ್ತಾ, ಒಳ್ಳೆ ಪಾಪು ಅಲ್ವಾ, ನೀನು ಅಳ್ಬಾರ್ದು, ಅಚ್ಚೊಚ್ಚು ಹೊಟ್ಟೆ ಹಸಿತಾ ಇದೆಯಾ, ಹಾಲು ಕೊಡ್ಲಾ, ಅಳ್ಬಾರ್ದು ಆಯ್ತಾ, ಹಾಲು ಕೊಡ್ತೀನಿ ಅಂತ ಶಬ್ದ ಕೇಳಿಸುತ್ತೆ. ತಕ್ಷಣ ನಡ್ಕೊಂಡು ಹೋಗ್ತಾ ಇದ್ದ ರತ್ನಮ್ಮ ಸಡನ್ನಾಗಿ ನಿಂತ್ಕೊಂಡು ಬಿಡ್ತಾರೆ. ರತ್ನಮ್ಮ ಮನಸ್ಸಿನಲ್ಲಿ, ಅರೆ ಈಗ ತಾನೇ ಡೆಲಿವರಿ ಆಯಿತು, ಅಷ್ಟು ಬೇಗ ತಾಯಿ ಮಾತಾಡ್ತಾ ಇದ್ದಾಳೆ, ನಾರ್ಮಲ್ ಆಗಿ ಡೆಲಿವರಿ ಆಗಿದ ತಕ್ಷಣ ತಾಯಂದ್ರಿಗೆ ಸುಸ್ತಾಗ್ಬಿಡ್ತಾರಲ್ವಾ, ಮತ್ತೆ ಇಲ್ಲಿ ನೋಡಿದ್ರೆ ತಾಯಿ ಮಗುನ ಮುದ್ದು ಮಾಡ್ತಾ ಇದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಗ ರತ್ನಮ್ಮಗೆ ಆ ಶಬ್ದ ಬರ್ತಾ ಇರೋದು ಬೇರೆ ಎಲ್ಲಿಂದನೂ ಅಲ್ಲ, ಭವ್ಯ ಇದ್ದ ಅದೇ ವಾರ್ಡ್ನಿಂದ ಅಂತ ಗೊತ್ತಾಗುತ್ತೆ. ತಕ್ಷಣ ರತ್ನಮ್ಮ ವಾಪಸ್ ಹಿಂದೆ ತಿರುಗಿ ಭವ್ಯ ಇದ್ದ ಆ ವಾರ್ಡ್ಗೆ ಮತ್ತೆ ಹೋಗ್ತಾರೆ. ಒಳಗೆ ಹೋಗಿ ಆ ವಾರ್ಡ್ನ ಪೂರ್ತಿಯಾಗಿ ಗಮನಿಸ್ತಾರೆ. ಆದರೆ ಆ ವಾರ್ಡ್ನಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ, ಎಲ್ಲ ಬೆಡ್ಗಳು ಖಾಲಿ ಇರುತ್ತೆ. ಆ ವಾರ್ಡಲ್ಲಿ ಪೇಷಂಟ್ಗಳೇ ಇರೋದಿಲ್ಲ. ಆಗ ರತ್ನಮ್ಮ, ಇಲ್ಲಿ ಯಾರು ಇಲ್ವಲ್ಲ, ಮತ್ತೆ ಇನ್ಯಾರು ಮಗುನ ಮುದ್ದು ಮಾಡಿದ್ದು, ಆ ಮಗು ಅಳೋ ಶಬ್ದ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ವಾಪಸ್ ಆ ರೂಮಿನಿಂದ ಆಚೆ ಬಂದು ಮತ್ತೆ ಕೆಳಗಡೆ ಹೋಗೋದಕ್ಕೆ ಮೆಟ್ಲನ್ನು ಇಳಿತಾ ಇರ್ತಾರೆ. ಈ ರೀತಿ ರತ್ನಮ್ಮ ಒಂದೊಂದೇ ಮೆಟ್ಟಲನ್ನು ಇಳಿತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ರತ್ನಮ್ಮಗೆ ಅವಳ ಹಿಂದೆನೆ ಯಾರೋ ಅವಳ ಜೊತೆನೆ ಮೆಟ್ಲನ್ನು ಇಳಿತಾ ಇದ್ದಾರೆ ಅಂತ ಅನಿಸುತ್ತೆ. ತಕ್ಷಣ ರತ್ನಮ್ಮ ಹಿಂದೆ ತಿರುಗಿ ನೋಡ್ತಾರೆ. ಆದರೆ ಅಲ್ಲಿ ಯಾರಂದರೆ ಯಾರೂ ಇರೋದಿಲ್ಲ. ಮತ್ತೆ ರತ್ನಮ್ಮ ಮೆಟ್ಲನ್ನು ಇಳಿಯುವಾಗ ಅದೇ ರೀತಿನೇ ಅವಳ ಹಿಂದೆನೆ ಯಾರೋ ಅವಳ ಜೊತೆನೆ ಮೆಟ್ಲನ್ನು ಇಳಿತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತೆ ರತ್ನಮ್ಮ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಆಗ ರತ್ನಮ್ಮಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ರತ್ನಮ್ಮಗೆ ಮನಸ್ಸಲ್ಲಿ, ಇಲ್ಲ ಮೇಲೆ ಯಾರೋ ಇದ್ದಾರೆ, ಅವರು ಯಾರು ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ. ಆಗ ರತ್ನಮ್ಮ ಮೆಟ್ಲು ಇಳಿಯೋದನ್ನು ಸ್ಟಾಪ್ ಮಾಡಿ ಮತ್ತೆ ಮೆಟ್ಲು ಹತ್ತಿ ವಾಪಸ್ ಭವ್ಯ ಇದ್ದ ಆ ವಾರ್ಡ್ ಕಡೆಗೆ ಹೋಗ್ತಾರೆ. ಅಷ್ಟೇ, ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ರತ್ನಮ್ಮಗೆ ಕೈಕಾಲು ನಡುಗೋಗತ್ತೆ. ಯಾಕಂದರೆ ಭವ್ಯ ಇದ್ದ ಆ ವಾರ್ಡ್ ಡೋರ್ ಮುಂದೆನೆ ಯಾರೋ ಒಬ್ಳು ಬಾಣಂತಿ ಹೆಂಗಸು ನಿಂತ್ಕೊಂಡಿದ್ಲು. ಅವಳು ತಲೆಗೆ ಸ್ಕಾರ್ಫ್ ಕಟ್ಟಿದ್ಲು, ಕೈಯಲ್ಲಿ ಮಗು ಕೂಡ ಇತ್ತು. ರತ್ನಮ್ಮಗೆ ಆ ಹೆಂಗಸಿನ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ. ಹತ್ರ ಹೋಗಿ ನೋಡೋಣ ಅನ್ನೋ ಅಷ್ಟರಲ್ಲೇ ಕರೆಂಟ್ ಹೊರಟೋಗಿ ಅಲ್ಲಿದ್ದ ಎಲ್ಲ ಲೈಟ್ಗಳು ಆಫ್ ಆಗೋಗತ್ತೆ. ಆದರೆ ಹಾಸ್ಪಿಟಲ್ನಲ್ಲಿ ಬೇರೆ ಎಲ್ಲ ಕಡೆ ಕರೆಂಟ್ ಇತ್ತು. ಭವ್ಯ ಮತ್ತು ರತ್ನಮ್ಮ ಇದ್ದ ಆ ಲೈನ್ನಲ್ಲಿ ಮಾತ್ರ ಲೈಟ್ಗಳು ಆಫ್ ಆಗೋಗಿತ್ತು. ಈ ಕಡೆ ರತ್ನಮ್ಮ ಅದು ದೆವ್ವ ಅಂತ ಅಂದ್ಕೊಂಡಿರಲಿಲ್ಲ, ನಿಜವಾದ ಹೆಂಗಸು ನಿಂತ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ರು.
ಅದಕ್ಕೆ ರತ್ನಮ್ಮ ಏನು ಮಾಡ್ತಾರೆ ಅಂದರೆ, ಯಾರಮ್ಮ ನೀನು, ಏನು ನಿನ್ನ ಹೆಸರು, ಅಲ್ಯಾಕೆ ನಿಂತ್ಕೊಂಡಿದ್ಯಾ, ಆಗಲೇ ನೀನೇ ನಾ ಮಗುನ ಮುದ್ದು ಮಾಡಿದ್ದು, ನಿನ್ನ ಮಗುನ ಆಗಲೇ ಜೋರಾಗಿ ಹತ್ತಿದ್ದು, ಯಾಕೆ ಮಗು ಅಷ್ಟು ಜೋರಾಗಿ ಅಳ್ತಾ ಇತ್ತು, ಯಾಕೆ ಮಗುಗೇನಾದರೂ ಪ್ರಾಬ್ಲಮ್ಮಾ ಅಂತ ಆ ಹೆಂಗಸನ್ನು ಪ್ರಶ್ನೆ ಮಾಡ್ತಾ ಆ ಹೆಂಗಸಿನ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಇನ್ನೇನು ರತ್ನಮ್ಮ ಆ ಹೆಂಗಸಿನ ಹತ್ತಿರಕ್ಕೆ ಹೋಗೇ ಬಿಟ್ರು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಲೈಟ್ಗಳು ಆನ್ ಆಗೋಗತ್ತೆ. ಅಷ್ಟೇ ರತ್ನಮ್ಮಗೆ ಆ ಹೆಂಗಸಿನ ರೂಪವನ್ನು ನೋಡಿ ಜೀವ ಬಾಯಿಗೆ ಬಂದಂತಾಗುತ್ತೆ. ಯಾಕಂದರೆ ಆ ಹೆಂಗಸು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಭಯಂಕರವಾಗಿದ್ಲು. ಅವಳ ಮುಖ ಎಲ್ಲ ಕೊಳ್ತೋಗಿತ್ತು. ಅಷ್ಟೇ ಅಲ್ಲ, ಅವಳ ಕೈಯಲ್ಲಿದ್ದ ಮಗು ಅದರ ಕೈಗಳನ್ನು ಆಡಿಸ್ತಾ ಇತ್ತು. ಆದರೆ ಆ ಮಗು ಕೂಡ ನೋಡೋದಕ್ಕೆ ತುಂಬ ಭಯಂಕರವಾಗಿ ಕೈ ಮೈ ಎಲ್ಲ ಕೊಳ್ತೋಗಿ ಅದರಿಂದ ಹುಳುಗಳು ಆಚೆ ಬರ್ತಾ ಇತ್ತು. ಆಗ ರತ್ನಮ್ಮಗೆ ಅದು ಹೆಂಗಸಲ್ಲ, ಅದೊಂದು ದೆವ್ವ ಅಂತ ಗೊತ್ತಾಗೋಗತ್ತೆ. ಆದರೆ ಅದು ಯಾರು ಅಂತ ಮಾತ್ರ ಗೊತ್ತಾಗೋದಿಲ್ಲ. ತಕ್ಷಣ ರತ್ನಮ್ಮ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಕೆಳಗೆ ಅವತ್ತು ನೈಟ್ ಡ್ಯೂಟಿಗೆ ಬಂದಿದ್ದ ಇನ್ನು 3 ಜನ ನರ್ಸ್ಗಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ರತ್ನಮ್ಮ ಓಡೋಗೋವಾಗ ಎಡವಿ ಅವರ ಮುಂದೆನೆ ಕೆಳಗೆ ಬಿದ್ದೋಗ್ಬಿಡ್ತಾಳೆ. ಆಗ ಅಲ್ಲಿದ್ದ ಬೇರೆ ನರ್ಸ್ಗಳು ರತ್ನಮ್ಮ ಅವರನ್ನು ಮೇಲಕ್ಕೆತ್ತಿ, ರತ್ನಕ್ಕ ಏನಾಯಿತು, ಯಾಕೆ ಹಿಂಗೆ ಓಡಿ ಬರ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆದರೆ ರತ್ನಮ್ಮಗೆ ಮಾತಾಡೋದಕ್ಕೆ ಆಗೋದಿಲ್ಲ, ಬಾಯೆಲ್ಲ ಒಣಗೋಗ್ಬಿಟ್ಟಿರತ್ತೆ. ಆಗ ರತ್ನಮ್ಮ ಅವರನ್ನು ಆ ಬೇರೆ ನರ್ಸ್ಗಳು ಚೇರ್ ಮೇಲೆ ಕೂರಿಸಿ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಟ್ಟು ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ರತ್ನಮ್ಮ, ದೆವ್ವ ದೆವ್ವ, ನಾನು ಮೇಲೆ ದೆವ್ವನ ನೋಡಿದೆ, ಮೇಲೆ ದೆವ್ವ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಆ ನರ್ಸ್ಗಳು, ರತ್ನಕ್ಕ ಏನಾಯ್ತಕ್ಕ ನಿನಗೆ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ದೆವ್ವನೂ ಇಲ್ಲ ಭೂತನೂ ಇಲ್ಲ, ಎಷ್ಟು ವರ್ಷಗಳಿಂದ ಈ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದೆಯಾ, ಮತ್ತೆ ಇದೇನಕ್ಕ ಇವತ್ತು ಹೊಸ್ದಾಗಿ ಅಂತ ಧೈರ್ಯ ಕೊಟ್ಟು, ಬಾ ನಿನ್ನ ಜೊತೆ ನಾವು ಬರ್ತೀವಿ, ನೋಡೋಣ ಎಲ್ಲಿದೆ ದೆವ್ವ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಭವ್ಯ ಇದ್ದ ಆ ವಾರ್ಡ್ ಕಡೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ವಾರ್ಡ್ನಲ್ಲಿ ಏನಂದರೆ ಏನೂ ಇರೋದಿಲ್ಲ. ಆಗ ಎಲ್ಲರೂ, ರತ್ನಕ್ಕ ಎಲ್ಲಕ್ಕ ದೆವ್ವ, ನೋಡು ಈ ರೂಮ್ನಲ್ಲಿ ನಮ್ಮನ್ನು ಬಿಟ್ಟರೆ ಎಲ್ಲಿದೆ ದೆವ್ವ, ಇಲ್ಲಿ ಯಾರೂ ಇಲ್ಲ ಆಯಿತಾ, ಅದೆಲ್ಲ ನಿನ್ನ ಭ್ರಮೆ, ಹೋಗಲಿ ಒಂದು ಕೆಲಸ ಮಾಡು, ನಾವು ಇಲ್ಲೆಲ್ಲ ನೋಡ್ಕೋತೀವಿ, ನೀನಿವತ್ತು ಮನೆಗೆ ಬೇಗ ಹೋಗು, ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ನಾಳೆ ಬಾ ಅಂತ ಹೇಳಿ ರತ್ನಮ್ಮಳನ್ನು ಮನೆಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ದಿನ ರತ್ನಮ್ಮ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನೈಟ್ ಡ್ಯೂಟಿಗೆ ಹಾಸ್ಪಿಟಲ್ಗೆ ಬರ್ತಾರೆ. ಆದರೆ ಅವತ್ತು ರಾತ್ರಿ ರತ್ನಮ್ಮಗೆ ಹಾಸ್ಪಿಟಲ್ನಲ್ಲಿ ಯಾವುದೇ ರೀತಿ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ. ಆದರೆ ರತ್ನಮ್ಮ ಡಸ್ಟ್ಬಿನ್ನ ಆಚೆ ಇಡೋಣ ಅಂತ ಹಾಸ್ಪಿಟಲ್ನಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಹಾಸ್ಪಿಟಲ್ ಮುಂದೆ ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಹಿಂದ್ಗಡೆ ಮತ್ತೆ ಯಾರೋ ಅದೇ ರೀತಿ, ಓರ್ಮ ಓನಾಯ್ತು, ಒಳ್ಳೆ ಮಗು ಅಲ್ವಾ, ನಿದ್ದೆ ಹೋಗು ಮಗನೆ, ಲಾಲಿ ಜೋ ಜೋ ಲಾಲಿ ಅಂತ ಮಗುನ ಮುದ್ದು ಮಾಡ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆದರೆ ಈ ಬಾರಿ ರತ್ನಮ್ಮಗೆ ಭಯ ಆಗೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ನನಗೆ ಏನೂ ಆಗೋದಿಲ್ಲ ಅನ್ನೋ ಧೈರ್ಯ ಇತ್ತು. ಹಾಗಾಗಿ ರತ್ನಮ್ಮ ಧೈರ್ಯ ಮಾಡಿ ಆ ಮರದ ಹಿಂದೆ ಹೋಗಿ ನೋಡ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಬಾಣಂತಿ ಹೆಂಗಸು ಮಗುವಿಗೆ ಹಾಲು ಕುಡಿಸ್ತಾ ಇರ್ತಾಳೆ. ಆದರೆ
ಆ ದೃಶ್ಯವನ್ನು ನೋಡಿದ ತಕ್ಷಣ ರತ್ನಮ್ಮಗೆ ಅದು ಬಾಣಂತಿಯ ಆತ್ಮ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಆ ಹೆಂಗಸಿನ ಆಕಾರ ನೋಡೋದಕ್ಕೆ ಎಲ್ಲ ಹೊಗೆಯಾಗಿ ಕಾಣ್ತಾ ಇತ್ತು. ಆಗ ರತ್ನಮ್ಮ, ಯಾರಮ್ಮ ನೀನು? ಯಾಕೆ ನಿನ್ನೆಯಿಂದ ನನ್ನ ಕಾಡ್ತಾ ಇದೆಯಾ? ಯಾರು ಹೇಳು ನೀನು ಅಂತ ಧೈರ್ಯವಾಗಿ ಮಾತಾಡ್ತಾರೆ. ಆಗ ಆ ಮರದ ಕೆಳಗೆ ಆ ಕಡೆ ತಿರುಗಿ ಕೂತ್ಕೊಂಡಿದ್ದ ಆ ಆತ್ಮ ರತ್ನಮ್ಮ ಕಡೆಗೆ ತಿರುಗಿ ತಲೆಯನ್ನು ಎತ್ತಿ ರತ್ನಮ್ಮನ ನೋಡುತ್ತೆ. ರತ್ನಮ್ಮಗೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದು 2 ತಿಂಗಳ ಹಿಂದೆ ವಾರ್ಡ್ನಲ್ಲಿ ಸತ್ತು ಹೋದ ಭವ್ಯ ಅಂತ. ತಕ್ಷಣ ಭವ್ಯಳ ಆತ್ಮ ಮಗುವನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಎದ್ದು ನಿಂತು ರತ್ನಮ್ಮ ಮುಖ ನೋಡ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಕೈ ಮುಗಿತಾಳೆ. ಆಗ ರತ್ನಮ್ಮಗೆ ಗೊತ್ತಾಗೋಗತ್ತೆ, ಭವ್ಯ ಸತ್ತ ಮೇಲೆ ಹಾಸ್ಪಿಟಲ್ನಲ್ಲಿ ಗಲಾಟೆಗಳಾಗಿ ಅವರ ಗಂಡ ನನ್ನ ಮೈ ಮೇಲೆ ಕೈ ಮಾಡಿದ್ನಲ್ವಾ, ಆದರೆ ಭವ್ಯ ಸಾವಿಗೆ ನಾನು ಕಾರಣನಲ್ಲ, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅಂತ ಭವ್ಯಗೆ ಗೊತ್ತು. ಅದಕ್ಕೆ ಅವಳು ನನ್ನನ್ನು ಕ್ಷಮೆ ಕೇಳ್ತಾ ಇದ್ದಾಳೆ ಅಂತ ಗೊತ್ತಾಗ್ಬಿಡತ್ತೆ. ಹೀಗೆ ಭವ್ಯಳ ಆತ್ಮ ಹಾಗೆ ನಿಧಾನಕ್ಕೆ ಹೊಗೆ ರೀತಿ ಇದ್ದದ್ದು ಗಾಳಿಯಲ್ಲಿ ಗಾಳಿಯಾಗಿ ಹೋಗುತ್ತೆ. ಇದಾದ ಮೇಲೆ ರತ್ನಮ್ಮಗೆ ಯಾವತ್ತೂ ಕೂಡ ಭವ್ಯಳ ಆತ್ಮ ಕಾಣಿಸ್ಕೊಳ್ಳಿಲ್ಲ. ಇವತ್ತು ರತ್ನಮ್ಮಗೆ 56 ವರ್ಷ ವಯಸ್ಸು. ಆದರೆ ಈಗಲೂ ಕೂಡ ರತ್ನಮ್ಮ ಭವ್ಯಳನ್ನು ಮರೆತಿಲ್ಲ. ರತ್ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅವರ ಮಗನ ಮೂಲಕ ಈ ಸ್ಟೋರಿಯನ್ನು ನನಗೆ ಹೇಳಿಸಿದಾಗ ಅವರು ಕೂಡ ಎಮೋಷ್ನಲ್ ಆಗಿಬಿಟ್ರು. ನಾನು ಕೂಡ ಎಮೋಷ್ನಲ್ ಆಗಿಬಿಟ್ಟೆ. ಇದು ಬೆಂಗಳೂರಿನ ತಾಯಮ್ಮ ಹಾಸ್ಪಿಟಲ್ನಲ್ಲಿ ರತ್ನಮ್ಮಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.